ವಿಡಿಯೋದಲ್ಲಿ ನಿಮ್ಮ ಯಾವುದೇ ಕೆಲಸಗಳು ತುಂಬ ನಿಧಾನ ಆಗ್ತಾ ಇದೆ ಅಂತಂದರೆ, ಶುರು ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಕೆಲಸ ಇದ್ದರೆ, ಅಥವಾ ನೀವೇನಾದರೂ ಸ್ವಂತ ಮನೆ ಕಟ್ಟೋದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದೀರಾ, ಆ ಕೆಲಸ ನಿಮ್ಮ ಕೈಗೂಡ್ತಾ ಇಲ್ಲ ಅಂತ ಅಂದರೆ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನೇನು ಕಾರ್ತಿಕ ಮಾಸ ಮುಗಿಯೋದ್ರಲ್ಲಿದೆ, ಅಂದರೆ ಇನ್ನು ಒಂದೇ ಒಂದು ಕೊನೆ ಸೋಮವಾರ, ಅಂದರೆ ಕೊನೆ ಕಾರ್ತಿಕ ಸೋಮವಾರ ಬಾಕಿ ಇದೆ. ಕಾರ್ತಿಕ ಮಾಸದ ಕಡೆ ಸೋಮವಾರ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಶಿವನ ಸಂಪೂರ್ಣ ಆಶೀರ್ವಾದವನ್ನ ಪಡಿಬಹುದು. ಇವಾಗ ಕೊನೆ ಕಾರ್ತಿಕ ಸೋಮವಾರದ ದೀಪಾರಾಧನೆ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವಾಗ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಕಾರ್ತಿಕ ಮಾಸದಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ಶಿವನ ಸಂಪೂರ್ಣ ಆಶೀರ್ವಾದವನ್ನ ಪಡಿಬಹುದು. ಯಾವುದಾದ್ರೂ ಒಂದಿನ ಕಾರ್ತಿಕ ಮಾಸದಲ್ಲಿ ಹಚ್ಬೋದು. ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ವಿಶೇಷವಾದ, ಅಂದ್ರೆ ಅತ್ಯಂತ ವಿಶೇಷವಾದ ಒಳ್ಳೊಳ್ಳೆ ಫಲಗಳನ್ನು ನೀವು ಪಡ್ಕೋಬಹುದು. ಈ ದೀಪವನ್ನ ಯಾವ ದಿನ ಹಚ್ಬೇಕು, ಎಷ್ಟು ದಿನ ಹಚ್ಬೇಕು, ಯಾವ ರೀತಿ ಹಚ್ಬೇಕು, ಯಾವ ಸಮಯದಲ್ಲಿ ಹಚ್ಬೇಕು, ಈ ದೀಪನ ಹಚ್ಚಿದ ಮೇಲೆ ಏನ್ ಮಾಡಬೇಕು, ಈ ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದರಲ್ಲೂ ಕಾಲಭೈರವೇಶ್ವರಿಗೆ ನೀವು ಈ ದೀಪ ಹಚ್ಚೋದ್ರಿಂದ ಖಂಡಿತ ನಿಮ್ಮ ಕೆಲಸಗಳು ಬೇಗ ಆಗುತ್ತೆ. ಹಾಗಾಗಿ ನಿಮ್ಮ ಮನೆ ಹತ್ರ ಯಾವುದು ದೇವಸ್ಥಾನ ಇದೆಯೋ ಅಥವಾ ನೀವು ಯಾವ ದೇವ್ರಿಗೆ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ರೋ ಖಂಡಿತವಾಗ್ಲೂ ಮಾಡಿ. ಈ ದೀಪಾರಾಧನೆಯಿಂದ ತುಂಬ ಒಳ್ಳೊಳ್ಳೆ ಫಲಗಳು ನಿಮಗೆ ಸಿಗುತ್ತೆ. ಹೆಣ್ಮಕ್ಳೇ ಮಾಡಬೇಕು ಈ ದೀಪಾರಾಧನೆ ಅಂತ ಏನೂ ಇಲ್ಲ, ಗಂಡು ಮಕ್ಕಳು ಕೂಡ ಮಾಡ್ಬೋದು. ಅನ್ನಿವಾಗ ಆ ದೀಪಾರಾಧನೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ತೆಂಗಿನ ಮರವನ್ನ ಕಲ್ಪವೃಕ್ಷ ಅಂತ ಕರಿತೀವಿ, ಹಾಗೆ ತೆಂಗಿನಕಾಯಿಯನ್ನ ಶ್ರೀಫಲ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ತೆಂಗಿನಕಾಯಿಯನ್ನ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಾನೆ ಹೇಳಲಾಗುತ್ತೆ. ಅದ್ರ ಜೊತೆಗೆ ಶಿವನ ಸ್ವರೂಪ ಕೂಡ, ಯಾಕಂದ್ರೆ ತೆಂಗಿನಕಾಯಿಯಲ್ಲಿ ಕೂಡ 3 ಕಣ್ಣುಗಳು ಇರುತ್ತೆ. ಹಾಗಾಗಿ ಸಾಕ್ಷಾತ್ ಶಿವನ ಸ್ವರೂಪವಾದಂತಹ ಈ ತೆಂಗಿನಕಾಯಿ ದೀಪಾರಾಧನೆಯನ್ನ ನಾವು ಶಿವನಿಗೆ ಮಾಡೋದ್ರಿಂದ ಎಲ್ಲಾ ರೀತಿಯ ದುಃಖ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ. ಶಿವನಿಗೆ ಅಂತಾನೆ ಅಲ್ಲ, ಯಾವುದೇ ದೇವಸ್ಥಾನದಲ್ಲೂ ಕೂಡ ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು. ಅದರಲ್ಲೂ ಶಕ್ತಿ ದೇವತೆಗಳು ಅಂದರೆ ದುರ್ಗಾದೇವಿ ದೇವಸ್ಥಾನದಲ್ಲೂ ಕೂಡ ಶುಕ್ರವಾರ ಅಥವಾ ಮಂಗಳವಾರ ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ, ಯಾವುದೇ ಪೂಜೆ ವ್ರತ ದೀಪಾರಾಧನೆ ಮಾಡೋದಕ್ಕೆ ಕಾರ್ತಿಕ ಮಾಸ ತುಂಬ ಶ್ರೇಷ್ಠವಾದ ಸಮಯ ಅಂತ. ಅದಕ್ಕೋಸ್ಕರನೇ ಈ ಒಂದು ಸಮಯದಲ್ಲಿ ಈ ಒಂದು ಮಾಸದಲ್ಲಿ ಮಾಡ್ಬೋದು. ಅಲ್ಲದೆ ಈ ಒಂದು ಕಾರ್ತಿಕ ಸೋಮವಾರದಲ್ಲಿ ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ತುಂಬಾನೇ ಶ್ರೇಷ್ಠವಾದದ್ದು. ಯಾರಾದರೂ ಈ ದೀಪಾರಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದೇ ಒಂದು ಸೋಮವಾರ ಇದೆ, ನೀವು ಖಂಡಿತ ಮಾಡ್ಕೋಬೋದು. ಕಾರ್ತಿಕ ಮಾಸದಲ್ಲಿ ಯಾವುದೇ ಸೋಮವಾರ, ಗುರುವಾರ, ಶುಕ್ರವಾರ ಅಥವಾ ಭಾನುವಾರ ಈ ದೀಪಾರಾಧನೆಯನ್ನು ಮಾಡ್ಬೋದು. ನಿಮಗೆ ಇನ್ನೂ ಸಮಯ ಇದೆ, ಹಾಗಾಗಿ ಈಗ ನಾನು ಹೇಳಿದಂತಹ ದಿನಗಳಲ್ಲಿ ಈ ದೀಪಾರಾಧನೆ ಮಾಡ್ಬೋದು. ಅಂದರೆ ಇವಾಗ ಭಾನುವಾರ ಇದೆ ಮತ್ತು ಸೋಮವಾರ ಇದೆ, ಈ 2 ದಿನದಲ್ಲಿ ಯಾವ ದಿನ ಬೇಕಾದರೂ ಮಾಡ್ಕೋಬೋದು. ನೀವು ಯಾವ ಸಮಯದಲ್ಲಿ ಮಾಡ್ಕೋಬೋದು ಅಂತ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ಮತ್ತೆ 11 ಗಂಟೆ ತನಕ, ಅಂದರೆ ಬೆಳಗ್ಗೆ ನೀವು 4 ಗಂಟೆ 30 ನಿಮಿಷ ಅಥವಾ 5 ಗಂಟೆ 5:30 ಒಳಗಡೆ ಈ ದೀಪಾರಾಧನೆ ಮಾಡ್ಕೋಬೋದು. ದೇವಸ್ಥಾನದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು, ಅಥವಾ 5 ಗಂಟೆ ನಂತರ ಈ ಪೂಜೆನ ಮಾಡ್ಕೋಬೋದು. ದೇವಸ್ಥಾನದಲ್ಲಿ ಮಾಡೋದು ತುಂಬಾನೇ ಒಳ್ಳೆಯದು. ಕೆಲವರೆಲ್ಲ ಮನೆಯಲ್ಲೇ ಹಚ್ಬೋದಾ ಅಂತ ಕೇಳೋರಿಗೆ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಅಡಿಕೆ ಪ್ಲೇಟ್ ತೊಗೊಳ್ಳಿ, ಅಡಿಕೆ ಪ್ಲೇಟ್ನಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ, ಅಕ್ಕಿ ಮೇಲೆ 2 ವಿಳೆದೆಲೆಯನ್ನು ಇಡಬೇಕು. 2 ವಿಳೆದೆಲೆ, ಆ ವಿಳೆದೆಲೆ ಮೇಲೆ ಒಂದು ಚೆನ್ನಾಗಿ ಬಲ್ತಿರುವಂಥ ತೆಂಗಿನಕಾಯಿನ ಮಧ್ಯಕ್ಕೆ ಸರಿಯಾಗಿ ಹೊಡಿಬೇಕು. ಆಮೇಲೆ ಆ ನೀರನ್ನು ಗಿಡಕ್ಕೆ ಹಾಕ್ಬೋದು, ಅಂದರೆ ಎಳ್ನೀರನ್ನು ಗಿಡಕ್ಕೆ ಹಾಕ್ಬೋದು. ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು, 5 ಕಡೆ ಹಚ್ಚಬೇಕು. 2 ವಿಳೆದೆಲೆ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ಇದು ಒಂದು ಪ್ಲೇಟ್ನಲ್ಲಿ ಅಕ್ಕಿನ ಹಾಕಬೇಕು. ಆನಂತರ 2 ವಿಳೆದೆಲೆ ಇಡಬೇಕು, ಅದ್ರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ತೆಂಗಿನಕಾಯಿ ಸುತ್ತಲೂ ಹೂವನ್ನು ಜೋಡಿಸ್ಬೇಕು. ಮತ್ತು ಕೆಲವೊಂದು ಸಲ ತೆಂಗಿನಕಾಯಿ ಅಲಗಾಡುತ್ತೆ, ಹಂಗಾಗಿ ಆ ಹೂವಿಂದನೇ ನಾವು ಸಪೋರ್ಟ್ ಕೊಟ್ಬಿಟ್ಟು ಕರೆಕ್ಟಾಗಿ ಆ ತೆಂಗಿನಕಾಯಿಗಳು ಸರಿಯಾಗಿ ಕುತ್ಕೊಳ್ಳೋ ಹಾಗೆ ನಾವು ಮಾಡ್ಕೋಬೇಕು. ಆಮೇಲೆ ಆ ತೆಂಗಿನಕಾಯಿ ಒಳಗಡೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿಬಿಟ್ಟು ಆನಂತರ 2 ಎಳೆ ಬತ್ತಿ, ಆ ಬತ್ತಿಯನ್ನು 2 ಎಳೆಯಾಗಿ ಒಸ್ತು ಅದರಲ್ಲಿ ಹಾಕಬೇಕು. 2 ತೆಂಗಿನಕಾಯಿ ದೀಪದಲ್ಲಿ 2 ಬತ್ತಿಗಳನ್ನು ಹಾಕಬೇಕು. ಆ ಬತ್ತಿ ತುದಿಗೆ ಸ್ವಲ್ಪ ಕರ್ಪೂರದ ಪುಡಿನ ಹಚ್ಚಬೇಕು. ಈ ಥರ ಮಾಡೋದ್ರಿಂದ ದೀಪ ಬೇಗ ಹಚ್ಕೋಬೋದು.
ನಿಮ್ಗೇನಾದರೂ ವಿಪರೀತ ಹಣದ ಸಮಸ್ಯೆ ಇದೆಯಾ, ಆರೋಗ್ಯ ಸಮಸ್ಯೆ ಇದೆ ಅಂತ ಅಂದರೆ ಕೆಂಪು ಬತ್ತಿಗಳು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಅದನ್ನು ದಾರ ಥರ ಮಾಡಿರ್ತಾರೆ. ಆ ಬತ್ತಿನೂ ಕೂಡ ನೀವು ಉಪಯೋಗಿಸ್ಕೋಬೋದು. ಅಥವಾ ನೀವು ಮನೆಯಲ್ಲಿ ಮಾಡ್ಕೊಳ್ತೀರಾ ಅಂತ ಅಂದರೆ ಬಿಳಿ ದಾರಕ್ಕೆ ಕುಂಕುಮವನ್ನು ಹಚ್ಬಿಟ್ಟು ಕೆಂಪಾಗಿ ಮಾಡ್ಕೊಳ್ಳಿ. ಅದನ್ನು 9 ಎಳೆ ಅಥವಾ 18 ಎಳೆ 21 ಎಳೆ ಆ ರೀತಿ ನೀವು ಸುತ್ತಬಿಟ್ಟು ಚೆನ್ನಾಗಿ ಒಸ್ಬಿಟ್ಟು ಅಂಥ ಬತ್ತಿನ ಹಾಕ್ಬಿಟ್ಟು ನೀವು ದೀಪವನ್ನು ಹಚ್ಬೋದು. ಈ ಒಂದು ದೀಪ ಹಚ್ಚುವಾಗ ಓಂ ನಮ ಶಿವಾಯ ಅಂತ ಹೇಳ್ಕೊಳ್ತಾ ಇರಬೇಕು. ಅಥವಾ ಓಂ ಕಾಲಭೈರವೇಶ್ವರಾಯ ನಮಃ ಅಂತ ಹೇಳ್ಕೊಂಡು ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಈ ಮಂತ್ರವನ್ನು ಹೇಳ್ಕೊಳ್ತಾ ನೀವು ಈ ದೀಪನ ರೆಡಿ ಮಾಡ್ಕೋಬೇಕು. ಇದಾದ್ಮೇಲೆ ಈ ದೀಪನ ಹಚ್ಬಿಟ್ಟು ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ದೀಪನ ಹಚ್ಕೋಬೇಕು. ಆಮೇಲೆ ಶಿವನನ್ನ ಪ್ರಾರ್ಥನೆ ಮಾಡಿ ಆನಂತರ ಕಾಲಭೈರವೇಶ್ವರನನ್ನ ಪ್ರಾರ್ಥನೆ ಮಾಡಿಕೊಂಡು, ಕಾಲಭೈರವೇಶ್ವರ ಕೂಡ ಶಿವನ ಉಗ್ರ ಸ್ವರೂಪನೇ. ನೀವೇನಾದರೂ ಕಾಲಭೈರವೇಶ್ವರರಿಗೆ ದೀಪನ ಹಚ್ತೀರಾ ಅಂತ ಅಂದರೆ 8 ವಾರ ಈ ರೀತಿ ಹಚ್ಬೇಕಾಗುತ್ತೆ. ಮೊನ್ನೆ ತಾನೇ ಬುಧವಾರ ಕಾಲಾಷ್ಟಮಿ ಇತ್ತು. ಎಷ್ಟೋ ಜನ ಈ ದಿನದಿಂದನೇ ಶುರು ಮಾಡ್ಕೊಂಡಿರ್ತಾರೆ ಈ ವ್ರತವನ್ನು ಮಾಡೋದಕ್ಕೆ. ಕಾಲಾಷ್ಟಮಿ ದಿನ ಯಾರೆಲ್ಲ ಈ ದೀಪವನ್ನು ಹಚ್ಚೋದಿಕ್ಕಾಗಿಲ್ಲ ಅಂತ ಅಂದರೆ ಅವರು ಭಾನುವಾರ ಕೂಡ ನೀವು ಹಚ್ಬೋದು ಅಥವಾ ಸೋಮವಾರ ಕೂಡ ನೀವು ಹಚ್ಬೋದು. ನೀವು ಕೊನೆ ಕಾರ್ತಿಕ ಸೋಮವಾರದಲ್ಲಿ ಈ ದೀಪನ ಹಚ್ಚೋದಕ್ಕೆ ಶುರು ಮಾಡ್ತೀರಾ ಅಂತ ಅಂದರೆ ಹಾಗೇನೆ ಕಂಟಿನ್ಯೂ ಮಾಡಿಕೊಂಡು ನೀವು ಸೋಮವಾರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೋಮವಾರ ನೀವು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಥವಾ ಸೋಮವಾರ ಗುರುವಾರ ಮತ್ತು ಗುರುವಾರ ಈ ರೀತಿ ಕೂಡ ಶಿವನಿಗೆ ನೀವು ದೀಪ ಹಚ್ಬೋದು. ಮತ್ತೆ ನೀವು ಬೆಳಗ್ಗೆ ಹೊತ್ತು ನೀವು ಈ ದೀಪನ ಹಚ್ಚೋದಾದರೆ ಸರಿಯಾಗಿ 11 ಗಂಟೆ 11 ನಿಮಿಷಕ್ಕೆ ಹಚ್ಚಿ. ತೆಂಗಿನಕಾಯಿ ದೀಪನ ಹಚ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಏನೇ ಕೋರಿಕೆ ಬೇಡಿಕೆಗಳಿದ್ರೂ ಅದನ್ನು ಬೇಡ್ಕೊಂಡು ದೇವರಿಗೆ ಆರತಿಯನ್ನು ಮಾಡಬೇಕು. ಇನ್ನು ದೀಪ ಎಲ್ಲ ಶಾಂತವಾದ ಮೇಲೆ ನಾನು ಹೇಳಿರೋ ರೀತಿಯಲ್ಲಿ ನೀವು ವಿಸರ್ಜನೆ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ವಿಸರ್ಜನೆ ಮಾಡ್ಕೋಬೇಕು ಅಂತ ಅಂದರೆ ದಯವಿಟ್ಟು ಇದನ್ನು ಎಲ್ಲಂದ್ರಲ್ಲಿ ಹಾಕೋದಿಕ್ಕೆ ಹೋಗಬೇಡಿ, ಕಸಕ್ಕೆಲ್ಲ ಹಾಕೋದಿಕ್ಕೆ ಹೋಗಬೇಡಿ. ಈ ಒಂದು ದೀಪಾರಾಧನೆಯನ್ನು ದೇವಸ್ಥಾನದಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಕೆಲವರೆಲ್ಲ ಮನೆಯಲ್ಲಿ ಹಚ್ಬೋದಾ ಅಂತ ಕೇಳೋರಿಗೆ, ಮನೆಯಲ್ಲಿ ಈ ದೀಪನ ಹಚ್ಚಿದ್ರೆ ಈ ದೀಪಗಳು ಪೂರ್ತಿಯಾಗಿ ಉರಿದ್ಬಿಟ್ಟು ಆರೋದ್ಮೇಲೆ ಏನು ಕಿರೀಟಗಳು ಇರುತ್ತೆ ಅದು ಮತ್ತೆ ಇದ್ರ ಸುತ್ತ ಇರುವಂಥ ಹೂಗಳು ಯಾರೂ ತುಳಿದೇ ಇರೋ ಜಾಗದಲ್ಲಿ ಬಿಸಾಕಬೇಕು. ಮತ್ತು ಇದ್ರ ಕೆಳಗಡೆ ತೆಂಗಿನಕಾಯಿ ದೀಪದ ಕೆಳಗಡೆ ಇಟ್ಟಿರುವಂಥ ಅಕ್ಕಿಯನ್ನು ಏನಾದರೂ ಸಿಹಿ ನೈವೇದ್ಯ ಮಾಡಿಕೊಂಡು ಮನೆಯವರೆಲ್ಲ ತಿನ್ಕೋಬೋದು. ಈ ರೀತಿ ಮಾಡಬೇಕಾಗುತ್ತೆ. ಅಲ್ಲದೆ ಈ ದೀಪಗಳು ಉರಿತಾ ಕೊನೆಯಲ್ಲಿ ತುಂಬಾ ಕಪ್ಪಾಗ್ಬಿಡುತ್ತೆ. ತೆಂಗಿನಕಾಯಿ ಪೂರ್ತಿ ಕಪ್ಪಾಗ್ಬಿಡುತ್ತೆ. ಜ್ವಾಲೆಗಳು ಜೋರಾಗಿ ಉರಿಯೋದಕ್ಕೆ ಶುರು ಆಗುತ್ತೆ. ಕೆಲವೊಂದು ದೀಪಾರಾಧನೆಗಳನ್ನು ದೋಷ ನಿವಾರಣೆಗೋಸ್ಕರ ಮಾಡೋದ್ರಿಂದ ದೇವಸ್ಥಾನದಲ್ಲೇ ಮಾಡೋದು ತುಂಬಾ ಒಳ್ಳೆಯದು. ಈ ದೇವಸ್ಥಾನದಲ್ಲಿ ಮಾಡೋದಾದರೆ ಈ ದೀಪ ಹಚ್ಬಿಟ್ಟು ಆರತಿ ಮಾಡಿ ಒಂದು ಜಾಗದಲ್ಲಿ ಇಟ್ಬಿಟ್ಟು ಬರ್ತೀವಿ. ಆನಂತರ ಅಲ್ಲಿರೋರೆ ಅದನ್ನು ಆ ದೀಪಗಳನ್ನು ಶಾಂತವಾದ ಮೇಲೆ ಅವರೇ ಅದನ್ನು ವಿಸರ್ಜನೆ ಮಾಡ್ತಾರೆ. ಮತ್ತು ಅಲ್ಲಿರುವಂಥ ಅಕ್ಕಿಯನ್ನು ಅವರ ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ತಾರೆ. ಹಾಗೆ ನೀವು ಈ ರೀತಿಯಾಗಿ ನಿಯಮಗಳನ್ನು ಪಾಲಿಸ್ಕೊಂಡು ದೀಪಗಳನ್ನು ಮನೆಯಲ್ಲಿ ಹಚ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಹಚ್ಬೋದು. ಈಗಾಗಲೇ ಸಮಯನೂ ತಿಳಿಸ್ಕೊಟ್ಟಿದ್ದೀನಿ. ನೀವು ದೇವಸ್ಥಾನದಲ್ಲಾದರೂ ಹಚ್ಬೋದು ಅಥವಾ ಮನೆಯಲ್ಲಾದರೂ ಹಚ್ಬೋದು ಈ ದೀಪನ. ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಶುರು ಮಾಡಿಕೊಂಡ್ರೆ ಬೆಳಗ್ಗೆ 11 ಗಂಟೆ ಒಳಗಾಗಿ ನೀವು ಯಾವಾಗ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ಈ ದೀಪನ ಹಚ್ಬಿಟ್ಟು ಆರತಿನ ಮಾಡಿ ಇಡ್ಬೋದು. ಸಂಜೆ ಏನಾದರೂ ದೀಪ ಹಚ್ತೀರಾ ಅಂತ ಅಂದರೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ದೀಪ ಹಚ್ತೀವಿ ಅಂದರೆ ಸಂಜೆ 5 ಗಂಟೆ 30 ನಿಮಿಷದ ನಂತರ ಈ ದೀಪಾರಾಧನೆ ಮಾಡ್ಕೊಬೋದು. ಮನೆಯಲ್ಲಿ ಹಚ್ಚೋದಾದರೆ ದಯವಿಟ್ಟು ಎಲ್ಲಂದ್ರಲ್ಲಿ ಇದನ್ನು ಬಿಸಾಕೋದಿಕ್ಕೆ ಹೋಗಬೇಡಿ. ಕಸಕ್ಕೆಲ್ಲ ಹಾಕೋದಿಕ್ಕಂತೂ ಹೋಗಲೇಬೇಡಿ. ತೆಂಗಿನಕಾಯಿ ದೀಪ ಪೂರ್ತಿಯಾಗಿ ಹುರಿದ್ಬಿಟ್ಟು ಎಲ್ಲ ಕಪ್ಪಾಗಿಬಿಟ್ಟಿರುತ್ತೆ. ಆ ತೆಂಗಿನಕಾಯಿ ಚಿಪ್ಪು ಮತ್ತು ದೀಪದ ಸುತ್ತ ಇಟ್ಟಿರುವಂಥ ಹೂಗಳು ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಇನ್ನು ತಟ್ಟೆನಲ್ಲಿ ಇಟ್ಟಿರುವಂಥ ಅಕ್ಕಿಯನ್ನು ಸಿಹಿ ಪೊಂಗಲ್ ಮಾಡಿಕೊಂಡು ನೀವು ಮನೆಯವರು ಎಲ್ಲರೂ ಕೂಡ ಪ್ರಸಾದವಾಗಿ ತೊಗೋಬೋದು. ನೀವು ಒಂದು ದಿನ ದೀಪ ಹಚ್ತೀರಾ ಅಥವಾ ಸಂಕಲ್ಪ ಮಾಡಿಕೊಂಡು 8 ವಾರ 9 ವಾರ 21 ವಾರ ಈ ರೀತಿಯಲ್ಲಿ ನೀವು ದೀಪ ಹಚ್ತೀವಿ ಅಂತ ಅಂದ್ಕೊಂಡಿದ್ರೆ ಅಷ್ಟೂ ಸಲನೂ ಈ ರೀತಿ ವಿಸರ್ಜನೆ ಮಾಡಬೇಕು. ದೀಪನ ನೀವು ಮನೆಯಲ್ಲಿ ಹಚ್ಚಿದ್ರೆ ನಾನು ಹೇಳ್ತಾ ಇರೋದು. ಇನ್ನು ದೇವಸ್ಥಾನದಲ್ಲಿ ಹಚ್ಚೋದಾದರೆ ದೀಪ ಹಚ್ಬಿಟ್ಟು ಆರತಿ ಆದಮೇಲೆ ಆ ತಟ್ಟೆನ ನೀವು ಅಲ್ಲೇ ಅಂದರೆ ಅಡಿಕೆ ಪ್ಲೇಟ್ನ ಅಲ್ಲೇ ಇಟ್ಬಿಟ್ಟು ಬರ್ಬೋದು. ಆಮೇಲೆ ಅವರೇನೆ ವಿಸರ್ಜನೆ ಮಾಡ್ಕೊಳ್ತಾರೆ. ಮತ್ತು ಅಕ್ಕಿಯನ್ನು ಅವರು ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ತಾರೆ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ತೆಂಗಿನಕಾಯಿ ಯಾವಾಗಲೂ ಬಲ್ತಿರುವಂಥ ತೆಂಗಿನಕಾಯಿ ತೊಗೋಬೇಕು. ಮತ್ತು ತೆಂಗಿನಕಾಯಿನ ಸರಿಯಾಗಿ ಮಧ್ಯಭಾಗಕ್ಕೇ ಹೊಡಿಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ.
ಏಕೆಂದರೆ ಎರಡೂ ದೀಪಗಳು ಒಂದೇ ಸಮನಾಗಿ ಇರಬೇಕು. ಹಾಗೆ ದೀಪನ ಹಚ್ಚುವಂಥವ್ರು ಒಂದು ದಿನದ ಮಟ್ಟಿಗೆ ಹಚ್ಚಿದ್ರೆ ಯಾವುದೇ ನಿಯಮಗಳು ಇರೋದಿಲ್ಲ. ನೀವೇನಾದರೂ ಸಂಕಲ್ಪ ಮಾಡಿಕೊಂಡು 8 ವಾರ 9 ವಾರ 21 ವಾರ ಈ ರೀತಿ ನಾವು ಹಚ್ತೀವಿ ಅಂತ ಅಂದರೆ ನಾನ್ ವೆಜ್ಜನ್ನು ತಿನ್ನಬಾರ್ದು. ತೆಂಗಿನಕಾಯಿ ದೀಪಾರಾಧನೆ ಬಗ್ಗೆ ನನಗೆ ತಿಳಿದಿರೋಂಥ ಅಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಕೂಡ ಈ ದೀಪಾರಾಧನೆ ಮಾಡಿದ್ದೀನಿ. ನಾನು ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಮಾಡಿರೋವಂಥದ್ದು. ನೀವೇನಾದರೂ ಶಿವನ ದೇವಸ್ಥಾನದಲ್ಲಿ ಈ ದೀಪನ ಹಚ್ತೀರಾ ಅಂತ ಅಂದರೆ ಸೋಮವಾರ ಭಾನುವಾರ ಹಚ್ಬೋದು. ಅಥವಾ ಹೆಣ್ದೇವರು ದೇವಸ್ಥಾನದಲ್ಲಿ ಈ ದೀಪನ ಹಚ್ತೀರಾ ಅಂತ ಅಂದರೆ ಮಂಗಳವಾರ ಶುಕ್ರವಾರ ಶಕ್ತಿ ದೇವಿ ದೇವಸ್ಥಾನದಲ್ಲಿ ಹಚ್ಬೋದು. ರಾಹುಗಾಲದಲ್ಲೂ ಕೂಡ ಹಚ್ಬೋದು ಈ ದೀಪನ, ಅಥವಾ ಬೆಳಗ್ಗೆ ಅಥವಾ ಸಂಜೆ ಕೂಡ ಈ ದೀಪನ ಹಚ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ದೀಪವನ್ನು ಹಚ್ಚುವಂಥ ಸಮಯ ಯಾವುದು, ವಿಧಾನ ಯಾವುದು ಎಲ್ಲನೂ ಕೂಡ ವಿವರವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಇದೇ ಭಾನುವಾರ ಅಥವಾ ಕೊನೆ ಕಾರ್ತಿಕ ಸೋಮವಾರದಂದು ಕೂಡ ನೀವು ಮಾಡ್ಕೋಬಹುದು. ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.